ಇಂಥ ಕಾಲ ಬಂತಪ್ಪ. ಕುಡಿಯೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ತಾಯಿ ತಲೆ ಮೇಲೆ ಕಲ್ಲಾಕಿ ಸಾಯಿಸಿದ ಮಗ. ಇಂಥ ಮಕ್ಕಳಿಗೋಸ್ಕರ ತಂದೆ ತಾಯಿ ಕಷ್ಟಪಡ್ಬೇಕಾ? 9 ತಿಂಗಳು ಎತ್ತು ಒತ್ತು ಸಾಕಿ ಸಲಹೆದ್ದಕ್ಕೆ ಸರಿಯಾದ ಬಹುಮಾನನೇ ಸಿಕ್ತು. ಇಂಥ ನನ್ನ ಮಕ್ಕಳನ್ನ ಕತ್ತರಿಸಿ ನಾಯಿ ಮರಿಗಾಕ್ಬೇಕು. ಯಾರಿಗಪ್ಪ ಬೈತಾ ಇದೀಯಾ? ಪೇಪರಲ್ಲಿ ಒಂದು ವಿಷಯ ಓದ್ದೆ, ಬೈಬೇಕು ಅಂತ ಅನಿಸ್ತು, ಬೈದೆ. ಅಲ್ಲ ಗೋಪಾಲ, ಕುಡಿಯೋ ದುಡ್ಡು ಕೊಟ್ಟಿಲ್ಲ ಅಂತ ತಾಯಿ ತಲೆ ಮೇಲೆ ಕಲ್ಲಾಗಿ ಸಾಯಿಸಿದಾನೆ ಪಾಪಿ ನನ್ನ ಮಗ. ಅಪ್ಪ, ನೀವ್ ಹೇಳ್ದಂಗೆ ಎಲ್ಲರೂ ಒಂದೇ ತರ ಇರಲ್ಲ. ಅವ್ರು ಬೆಳೆದು ಬಂದ ವಾತಾವರಣ ಹಾಗಿರುತ್ತೆ. ಅಪ್ಪ, ಈ ವಯಸ್ಸಲ್ಲಿ ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಸುಮಾ ಏನ್ರಿ ಕಾಫಿ ಮಾಡೋದಕ್ಕೂ ಬಿಡಲ್ಲ ಅಂತೀರಾ? ಅಷ್ಟೊಂದು ಅರ್ಜೆಂಟ ನಿಮಗೆ? ತಗೊಳ್ಳಿ ಮಾಮ, ತಗೊಳ್ಳಿ. ನನಗೇನ್ ಅರ್ಜೆಂಟ್ ಇಲ್ಲಮ್ಮ. ನಿಮ್ಮ ಮಾವನವ್ರಿಗೆ ಒಂದು 90 ಬೇಕಂತೆ, ಕೊಡು. ಬೆಳಗ್ಗೆನೆ 90ನಾ? ಮೇಡಮ್, ನಾವ್ ಹೇಳಿದ್ದು 90 ಕಾಫಿ ಅಂತ. ತರ್ಲೆ, ಆಫೀಸಿಗೆ ಲೇಟ್ ಆಗುತ್ತೆ, ಹೊರಡು. ತಿಂದಿಯ ಪುಟ್ಟ? ಅದೆಲ್ಲ ಆಯ್ತು. ನೀವೇನು ಯೋಚನೆ ಮಾಡಬೇಡಿ ಸರ್. ನೀವು ಹೇಳಿದ ಟೈಮ್ಗೆ ಕೆಲಸ ಮಾಡಿಕೊಡ್ತೀವಿ. ನೀವು ಅಷ್ಟೇ ನಮ್ಮ ಬಿಲ್ಗಳನ್ನ ಬೇಗ ಪಾಸ್ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ, ಯಾರು ಗೋಪಾಲ್ ಅವರಾ? ನಮಸ್ಕಾರ, ಹೇಳಿ ಸರ್. ನಾನು ಹೇಳಿದ್ದು ಏನ್ ಮಾಡಿದ್ರಿ? ಮೊನ್ನೆನೇ 5 ಲಕ್ಷ ಹಾಕಿದ್ವಿ ಸರ್. ಈಗ ಮತ್ತೆ 5 ಲಕ್ಷ ಅಂದ್ರೆ ಕಷ್ಟ ಆಗಲ್ವಾ ಸರ್? ಅದೆಲ್ಲ ಆಗೋದಿಲ್ಲ ಸರ್, ನಮ್ಗೆ 5 ಲಕ್ಷ ಬೇಕೇ ಬೇಕು. ನಿಮ್ಗೆ ಆಗೋದಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಟ್ಬಿಡಿ. ನಮ್ಗೆ ತಗೊಳ್ಳೋದ್ ಗೊತ್ತು, ಕೊಡೋದ್ ಗೊತ್ತಿಲ್ಲ. ಏನಂದ್ರಿ? ದುಡ್ಡು ಕೊಡಕ್ ಆಗಲ್ವಾ? ರೇ ಸ್ವಾಮಿ, ನಿಮ್ಗಿಂತ ಚೆನ್ನಾಗಿ ಕಾನೂನು ನನಗೂ ಗೊತ್ತು. ಅದು ಹೆಂಗ್ ವಸೂಲ್ ಮಾಡ್ಕೋಬೇಕು ಮಾಡ್ಕೋತೀವಿ ಬಿಡಿ. ಇವಾಗ ತಾನೇ ಸ್ಕೂಲಿಂದ ಬರ್ತಾ ಇದೆಯಪ್ಪ. ತಿಂಡಿ ತಿಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ಆಮೇಲೆ ಕತೆ ಹೇಳ್ತೀನಿ. ಜಾಸ್ತಿ ತಲೆ ತಿಂತಾರೆ. ನೀವು ಇವಾಗ ತಾನೇ ಸ್ಕೂಲಿಗೆ ಬಂದಿದ್ದೀರಾ, ಮೊದಲು ಬಟ್ಟೆ ಬದಲಾಯಿಸು, ತಿಂಡಿ ತಿನ್ನು, ಆಮೇಲೆ ಕತೆ ಹೇಳ್ತಾರೆ, ಸರಿನಾ? ಬಾ. ಯಾಕಪ್ಪ ತುಂಬಾ ಬೇಜಾರಾಗಿದ್ಯಾ? ಏನ್ ವಿಷಯ? ಎಲ್ಲ ನನ್ನ ಹಣೆ ಬರ. ಇದು ಒಂದ್ ಜೀವನನ. ಕೊಡಮ್ಮ ಇಲ್ಲಿ, ಯಾರು ಅಂತ ನೋಡೋಣ. ಯಾರು ಮೊಬೈಲ್ ಬೀಳಿಸಿದ್ದು? ಕೊಡಿಲಿ. ಯಾವ್ದೋ ಫೋನ್ ಬಂತು, ಮಾತಾಡೋಣ ಅಂತ ಎತ್ಕೊಂಡೆ, ಕೈ ಜಾರ್ ಕೆಳಗ್ ಬಿತ್ತು. ಯಾಕ್ರಿ ಇಷ್ಟ ಇದ್ದೀರಾ? ಏನಾಯ್ತು? ಇನ್ನೇನಾಗ್ಬೇಕು? ಒಂದೇ ನಿಮಿಷದಲ್ಲಿ 20,000 ಮೊಬೈಲ್ ಚೂರಾಗಿದೆ. ಯಾರು ಬೀಳ್ಸಿದ್ದು? ರೆತ್ತಿ, ನೀನ ಬೀಳ್ಸಿದ್ದು? ನಾನೇ ಕಣಮ್ಮ ಬೀಳ್ಸಿದ್ದು. ಎಷ್ಟು ಕೂಲಾಗಿ ಹೇಳ್ತಾರೆ ನೋಡು. 20,000 ರೂಪಾಯಿ ಮೊಬೈಲ್, ಅದನ್ನ ತಗೋಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? ಮಾಡೋದ್ ಮಾಡಿ ಸುಮ್ನೆ ಕುಂತಿದ್ರಲ್ಲ, ಇವಾಗ ಯಾರು ಕೊಡ್ತಾರೆ ದುಡ್ಡು? ಹಾಕಿರೋದು ತಿನ್ಕೊಂಡು ಬಿದ್ದಿರೋದು ಬಿಟ್ಟು ಯಾಕೆ ಬೇಕಾಗಿತ್ತು ಈ ಕೆಲಸ ಎಲ್ಲ? ನಾನು ಬೀಳಿಸ್ಬೇಕಂತ ಬೀಳಿಸ್ತಿಲ್ಲ, ಕೈ ಜಾರ್ ಬಿದ್ದಿದ್ದು. ಹೌದಪ್ಪ, ನಾನೇ ಬೀಳ್ಸಿದ್ದು, ತಾತ ಏನ್ ಬೀಳ್ಸಿಲ್ಲ. ನಾನ್ ತಪ್ಪಿಗೆ ಆ ಮಗುಗೆ ಯಾಕೆ ಹೊಡೆಯಕ್ ಹೋಗ್ತಾ ಇದೀಯಾ? ಅದನ್ನ ಕೇಳಕ್ಕೆ ನೀನ್ ಯಾರು? ಅವಳು ನನ್ನ ಮಗಳು. ಬಡಿತೀನಿ, ಅದನ್ನ ಕೇಳೋ ಹಕ್ಕು ನಿನಗಿಲ್ಲ. ತಂದೆ ವಯಸ್ಸಾದ್ಮೇಲೆ ಮನೆಯಲ್ಲಿ ಹಾಕಿರೋದನ್ನ ತಿನ್ಕೊಂಡು ಬಿದ್ದಿರ್ಬೇಕು. ಮನೆಯಲ್ಲಿ ಇರೋದನ್ನೆಲ್ಲ ಹಾಳು ಮಾಡಿ ಹಾಕಿದ್ರು. ರಿಮೋಟ್ ಹೊಡೆದ್ ಹಾಕಿದ್ರು, ಕೊಳಾಯಿ ಮುರಿದ್ರು, ಗೇಟಿನ ಕಂಬಿ ಕಿತ್ತಾಕಿದ್ರು. ಈಗ ನೋಡಿದ್ರೆ 20,000 ರೂಪಾಯಿ ಮೊಬೈಲ್ ಹೊಡೆದ್ ಹಾಕಿದ್ದಾರೆ. ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೇ ಇವರಿಗೆ. ಸುಮ್ಮನೆ ಕಿಚ್ಚಾಡಿದ್ರೆ ಮೊಬೈಲ್ ಸರಿ ಹೋಗುತ್ತಾ? ರಿಪೇರಿ ಮಾಡಿಸಿದ್ರೆ ಆಯ್ತು. ನಡಿ, ತಿಂದಿದ್ದೀವಿ. ಮಾಡೋ ಕೆಲಸ ವೇಸ್ಟ್ ಆಗಿ ಬಿದ್ದಿದ್ರೆ ಇವ್ರಿಗೂ ತಿಂಡಿ.
ಬೇಡಮ್ಮ, ನನ್ಗೆ ಹಶ್ವಿಲ್ಲ. ಹಂಗಂದ್ರೆ ಹೆಂಗ್ ಮಾವ? ರಾತ್ರಿ ಹೊತ್ತು ಖಾಲಿ ಹೊಟ್ಟೆಗೆ ಮಲಗಬಾರ್ದು, ಸ್ವಲ್ಪನಾದ್ರೂ ಊಟ ಮಾಡ್ಬೇಕು. ಒಂದೊತ್ತು ಊಟ ಬಿಟ್ರೆ ಸಾಯೋದಿಲ್ಲ ಬಿಡಮ್ಮ. ಯಾಕೆ ಮಾವ ಸಹಾಯ ಮಾತಾಡ್ತಾ ಇದ್ದೀರಾ? ನಿಮ್ ಮಗ ಬೈದ ಅಂತ ಬೇಜಾರ? ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರಿ. ಎಷ್ಟೇ ಆಗಿ ಅವ್ರು ನಿಮ್ ಮಗ ಅಲ್ವಾ? ಆದ್ರೆ ನಾನು ಅವ್ನು ಒಳ್ಳೆ ಅಪ್ಪ ಆಗ್ಲಿಲ್ಲಲ್ಲಮ್ಮ. ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗೋವರೆಗೂ ಒಂದ್ ತೊಟ್ಟು ನೀರನ್ನು ಕುಡಿಯಲ್ಲ. ನಾನು ಬಲವಂತ ಮಾಡ್ಬೇಡ, ಹೋಗಮ್ಮ. ಆಯ್ತು ಮಾವ, ನಿಮ್ ಇಷ್ಟ. ಎದ್ದೇಳ್ರಿ. ಯಾಕೆ, ಏನಾಯ್ತು? ರೀ, ಮಾವ ರೂಮಲ್ಲಿ ಕಾಣ್ತಾ ಇಲ್ಲ, ಎದ್ದೇಳ್ರಿ. ಬಾತ್ರೂಮ್ಗೂ ವಾಕಿಂಗ್ ಹೋಗಿರ್ಬೇಕು ನೋಡು. ಇಲ್ಲ ರೀ, ಮಾವ ಯಾವಾಗ್ಲೂ ಕಾಫಿ ಕುಡ್ದು 7 ಗಂಟೆಗೆ ತಾನೇ ವಾಕಿಂಗ್ ಹೋಗ್ತಾ ಇದ್ದಿದ್ದು. ನಿಮ್ ಮಾವ ಏನ್ ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ಹೋಗಾರ ಬರ್ತಾರೆ ಬಿಡು. ಅಮ್ಮ ತಾತಂಗೆ ಸಿದ್ಧಾರ ತಾತ ಇರಲಿಲ್ಲ. ಎಲ್ಲೋದ್ರಮ್ಮ ತಾತ? ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಲ್ವಾ? ನನ್ನನ್ನು ಕ್ಷಮಿಸಪ್ಪ ಗೋಪಾಲ. ಸುಮ, ನೀನು ನನ್ನನ್ನು ಕ್ಷಮಿಸಮ್ಮ. ಮಗನಿಗೆ ಒಳ್ಳೆಯ ಅಪ್ಪನಾಗಲಿಲ್ಲ ನಾನು ಇಲ್ಲಿ ಇದ್ದಷ್ಟು ದಿನ ನಿಮಗೆ ತೊಂದರೆಯನ್ನು ಕೊಟ್ಟಿದ್ದೇನೆ. ಆದರೆ ಇನ್ನು ಮುಂದೆ ಆ ತೊಂದರೆ ಇರುವುದಿಲ್ಲ. 20,000 ಮೊಬೈಲ್ ಹಾಳು ಮಾಡಿದೆ. ಅದಕ್ಕೆ ನಾನು ಶಿಕ್ಷೆ ಅನುಭವಿಸಲು ನನ್ನ ಮೊಮ್ಮಗಳ ಶಾಲೆಯ ಖರ್ಚಿಗೆ ಮಡಿಕೊಂಡ 50,000ವನ್ನು ನಿಮಗೆ ಕೊಡುತ್ತಿದ್ದೇನೆ. ಇದರಲ್ಲಿ ಮೊಬೈಲ್ ತೆಗೆದುಕೊಂಡು ಉಳಿಕೆ ಹಣವನ್ನು ಸ್ಕೂಲಿಗೆ ಕಟ್ಟಬೇಕೆಂದು ಕೇಳಿಕೊಳ್ಳುತ್ತಾ ಇವತ್ತಿಗೆ ಈ ವೇಸ್ಟ್ ಬಾಡಿಯ ಋಣ ತೀರಿತು. ನನ್ನನ್ನು ಹುಡುಕುವ ಪ್ರಯತ್ನ ಬೇಡ. ಇಂತಿ ಬದುಕು ಬೇಡವೆನಿಸಿದ ನಿನ್ನ ತಂದೆ. ಇವಾಗ ಸಮಾಧಾನ ಆಯ್ತಾ ನಿಮ್ಗೆ? ಕಿತ್ತೋಗಿರೋ ಮೊಬೈಲ್ಗೋಸ್ಕರ ದೇವ್ರಂತ ಮಾವನ್ ಕಳ್ಕೊಂಡ್ರಲ್ರಿ ಮನುಷ್ಯರ ನೀವು. ತಾತ ಅನ್ನೋದು ತಾತ ಮತ್ತೆ ಬರಲಿಲ್ಲ. ಅಮ್ಮ ತಾತ ಬರ್ತಾ ಇದ್ರೆ ನಾನು ಸ್ಕೂಲ್ಗೆ ಹೋಗಾರ ತಾತ ನನ್ ಬೇಕೇ ಬೇಕು. ತಾತ ಎಲ್ಲೂ ಹೋಗೋದಿಲ್ಲಮ್ಮ, ಬಂದೇ ಬರ್ತಾರೆ. ಸಾರಿ ಸುಮಾ, ನಾನು ಈ ತರ ಮಾತಾಡಬಾರ್ದಾಗಿತ್ತು. ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕುದು ಅಂತ. ದೇವ್ರಂತ ಮಾವನ್ ಮೇಲೆ ಅಪವಾದ ಹೊರಿಸಿ ಆಚೆ ಕಳಿಸ್ಬಿಟ್ಟಲ್ಲ, ನಿಮ್ ಜನ್ಮಕ್ಕೆ. ನನ್ ಸ್ಕೂಲ್ ಫೀಸ್ ಕಟ್ಟಿದ್ದು ತಾತ, ಬಟ್ಟೆ ಬುಕ್ ಎಲ್ಲ ಕೊಟ್ಟಿದ್ದು ತಾತ. ಇದು ತಾತನ ಮನೆ. ಹೌದಮ್ಮ, ಇದು ತಾತ ಕಟ್ಸಿದ ಮನೇನೆ. ತಾತನ ವರ್ಷಿ ನೀವೇ ಹಾಕಿದ್ದೀರ, ನೀವ್ ಬೇಕಂದ್ರೆ ಅವ್ರು ನನ್ ತಾತ ಬೇಕು. ನೀವೇ ಹೇಳ್ತಾ ಇದ್ರಿ, ಅಮ್ಮ ಸತ್ಮೇಲೆ ತಾಯಿ ತಂದೆ ಎರಡೂ ಆಗಿ ಬೇರೆ ಮದ್ವೆ ಮಾಡ್ಕೊಳ್ದೆ ನನ್ನ ಈ ಮಟ್ಟಕ್ಕೆ ಓದಿ ಬೆಳೆಸ್ತು ನಮ್ಮ ಅಪ್ಪನೇ ಅಂತ. ಮತ್ತೆ ಇವಾಗ ಏನಾಯ್ತು? ಹೌದು ಸುಮಾ, ನನ್ ಪಾಲಿನ ದೇವ್ರು ನಮ್ಮಪ್ಪ. ನನ್ನ ಕೋಪಕ್ಕೆ ಅವರನ್ನೇ ದೂರ ಮಾಡ್ಕೊಂಡ್ಬಿಟ್ಟೆ. ಸುಮಾ, ಅಪ್ಪ ಎಲ್ಲಿ ಹೋಗಿದ್ರು ನಾನ್ ಕರ್ಕೊಂಡ್ಬಿಡ್ತೀನಿ, ಹೋಗಿ.
ರೀ ಮಾಮ ಸಿಕ್ಕಿದ್ರಾ? ರೇವತಿಗೆ ಬೆಳಗ್ಗೆಯಿಂದ ಹುಷಾರಿಲ್ಲ, ಒಂಚೂರು ಊಟ ಮಾಡಿದ್ದಾರೆ. ಸುಮಾ, ಅಪ್ಪ ಬಂದಿದ್ದಾರೆ. ಬನ್ನಿಯಪ್ಪ ಒಳಗೆ. ಇಲ್ಲಪ್ಪ, ನಾನ್ ಬರೋದಿಲ್ಲ. ಒಂದೇ ಒಂದ್ಸರಿ ರೇವತಿ ನೋಡ್ಕೊಂಡು ಹೋಗ್ಬಿಡ್ತೇನೆ. ಅಲ್ಲಿ ನೋಡು ರೇವತಿ. ರೇವತಿ, ಏನಾಯ್ತು ರೇವತಿಗೆ? ಎದ್ದಳಮ್ಮ, ತಾತ ಬಂದಿದ್ದೀರಿ. ಮಾಡಲ್ಲ, ತಿಂಡಿನೂ ತಿನ್ನಲ್ಲ, ನಾನು ಸ್ಕೂಲ್ಗೂ ಹೋಗಲ್ಲ. ಹಾಗೆಲ್ಲ ಹೇಳ್ಬೋದು ಪುಟ್ಟ, ನೀನು ಬಿಟ್ಟು ಎಲ್ಲಿ ಹೋಗಲ್ಲಮ್ಮ. ನನ್ನನ್ನು ಕ್ಷಮಿಸ್ಬಿಡಪ್ಪ, ಇಷ್ಟಕ್ಕೆಲ್ಲ ಆ ಮೊಬೈಲೇ ಕಾರಣ.